ಎಂಜಿ ಅವರ ಕೂಡು ಕುಟುಂಬದ ಕಥೆಯ ಮೂಲಕ ಭಾರೀ ಕುತೂಹಲ ಹುಟ್ಟಿಹಾಕಿದ ಬೃಂದಾವನ ಸೀರಿಯಲ್ ಶುರುವಾದ ನಂತರ ಮಾತ್ರ ಹಲವಾರು ಕಾರಣಕ್ಕೆ ಸುದ್ದಿಯಾಗಿದೆ ಜಾಸ್ತಿ. ಅದರಲ್ಲಿಯೂ ಹೀರೋ ವಿಷಯದಲ್ಲಿ ಹೆಚ್ಚು ಸುದ್ದಿಯಲ್ಲಿರುತ್ತೆ. 36 ಜನ ಇರೋ ಕೂಡು ಕುಟುಂಬದ ಪ್ರೀತಿಯ ಸಣ್ಣ ಮಗ ಆಕಾಶ್ನ ಮದುವೆಗಾಗಿ ಹುಡುಗಿ ಹುಡುಕುವ ಕಥೆಯ ಮೂಲಕ ಆರಂಭವಾದ ಧಾರಾವಾಹಿ ಇದು. ಈ ಸೀರಿಯಲ್ನಲ್ಲಿ ಮೊದಲು ಗಾಯಕ ವಿಶ್ವನಾಥನ್ ಹಾವೇರಿ ನಾಯಕ ಆಕಾಶ್ ಆಗಿ ನಟಿಸುತ್ತಿದ್ದರು. ಇನ್ನು ಚಾಕ್ಲೇಟ್ ಬಾಯ್ ತರ ಇರೋ ಹೀರೋನ ನೋಡಿ ಜನರಂತೂ ಇನ್ನೂ ಶಾಲೆಗೆ ಹೋಗುವ ಹುಡುಗನ ತರ ಇದ್ದಾನೆ, ಹೀರೋನ ತಮ್ಮನ ತರ ಇದ್ದಾನೆ, ದಯವಿಟ್ಟು ಹೀರೋ ಬದಲಾಯಿಸಿ ಎಂದು ಮೆಸೇಜ್ ಕಮೆಂಟ್ ಮೂಲಕ ಎಷ್ಟೊಂದು ಸುದ್ದಿ ಮಾಡಿದ್ರು. ಅಂದ್ರೆ ಕೊನೆಗೂ ನಿರ್ದೇಶಕರು ಹೀರೋನ ಬದಲಾಯಿಸಿದ್ರು. ನಂತರ ನಾಯಕನ ಸ್ಥಾನಕ್ಕೆ ಆಯ್ಕೆಯಾಗಿದ್ದು ತಮ್ಮ ರೀಲ್ಸ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗಿದ್ದ ವರುಣ್. ಆದರೆ ನಾಯಕನ ಸ್ಥಾನದಲ್ಲಿ ವರುಣ್ ನೋಡಿದ ಜನ ಮತ್ತೆ ಹೀರೋ ಬದಲಾಯಿಸಿ ವಿಶ್ವನಾಥನ್ ಅವರೇ ಚೆನ್ನಾಗಿತ್ತು, ಇವರನ್ನ ನೋಡೋಕೆ ಆಗ್ತಿಲ್ಲ ಅಂತಿದ್ದಾರೆ. ಹೆಚ್ಚಿನ ಜನರು ಕಮೆಂಟ್ ಮಾಡಿ ಹೀರೋಗೆ ನಟನೆ ಬರೋದಿಲ್ಲ, ಇವರ ಕನ್ನಡ ಮಾತಲ್ಲಿ ಸ್ಪಷ್ಟತೆ ಇಲ್ಲ, ಏನ್ ಮಾತನಾಡ್ತಾರೆ ಅಂತ ಅರ್ಥನೇ ಆಗಲ್ಲ, ಈ ಸೀರಿಯಲ್ ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಎಂದು ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಿದ್ದಾರೆ. ನಾಯಕಿ ಪುಷ್ಪಾ ತುಂಬಾನೇ ಚೆನ್ನಾಗಿ ನಟಿಸ್ತಾರೆ, ಆದ್ರೆ ಹೀರೋನ ಓವರ್ ಆಕ್ಟಿಂಗ್ ಮಾತ್ರ ನೋಡೋಕೆ ಕಷ್ಟ ಆಗ್ತಿದೆ ಅಂತಿದ್ದಾರೆ ಜನ. ಅಷ್ಟೇ ಅಲ್ಲ, ಇವನಿಗೆ ಆಕ್ಟಿಂಗ್ ಮಾಡೋಕೆ ಬರ್ತಿಲ್ಲ, ಸರಿಯಾಗಿ ಇವನನ್ನ ಏನಂತ ತಗೊಂಡ್ರೋ ಗೊತ್ತಿಲ್ಲ ಅಂತಾನೂ ಹೇಳ್ತಿದ್ದಾರೆ. ಇನ್ನು ಕೆಲವರು ರೀಲ್ಸ್ ನಲ್ಲಿ ಹಾಡುಗಳಿಗೆ ಲಿಪ್ಸಿಂಕ್ ಮಾಡೋದು ಮಾತ್ರ ಕರೆಕ್ಟ್ ಆಗಿ ಗೊತ್ತಿತ್ತು ಇವನಿಗೆ, ಆದರೆ ಇವಾಗ ರೀಲ್ಸ್ ರಿಯಲ್ ಆಗಿ ಡೈಲಾಗ್ ಹೇಳಿದ್ರೆ ಸ್ಪಷ್ಟತೆನೇ ಇಲ್ಲ. ರೀಲ್ಸ್ ನೋಡಿ ನಾಯಕನ ಆಯ್ಕೆ ಮಾಡಿದ್ದು ಹೇಗೆ ಆಗೋದು ಅಂತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.